ಲಕ್ಷ್ಮವ್ವ, ಹೆಣ್ಣು ಮಕ್ಕಳಿಗೆ ಯಾರ ಪುಣ್ಯವ? ತಂದೆ ತಾಯಿ ಪುಣ್ಯ ಅಲ್ಲಮ್ಮ, ಹೆಣ್ಣು ಮಕ್ಕಳಿಗೆ ಗಂಡನ ಪುಣ್ಯವು. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಕತೆ ಐತಿ, ಕತೆ ಹೇಳ್ತೀನಿ ಕೇಳಂಗ. ಒಂದು ಊರಾಗ ಇಬ್ಬರು ಗಂಡ ಹೆಂಡತಿಗೆ 7 ಮಂದಿ ಹೆಣ್ಣು ಮಕ್ಕಳು ಇದ್ರಂತ. 7 ಮಂದಿ ಹೆಣ್ಣು ಮಕ್ಕಳು ಇದ್ರಂತ. 7 ಮಂದಿ ಹೆಣ್ಣು ಮಕ್ಕಳೊಳಗೆ ಅಷ್ಟು ದೊಡ್ಡವರಾದ ಕೂಡಲೇ ಗಂಡನ ಮನೆಗೆ ಕೊಡುವ ವಯಸ್ಸಿಗೆ ಬಂದ ಕೂಡಲೇ ತಂದೆ ತಾಯಿ ಏನು ಕೇಳಿದ್ರು, ಯವ್ವ ನಿಮ್ಗೆ ಯಾರು ಪುಣ್ಯವ ಅಂತ ಕೇಳಿದ್ರಂತ. 6 ಮಂದಿ ಯವ್ವ ನಮಗೆ ತಂದೆ ತಾಯಿ ಪುಣ್ಯ, ನಮ್ಮ ತಂದೆ ತಾಯಿ ಪುಣ್ಯ ಅಂತ 6 ಮಂದಿ ಹೇಳಿದಂತ. ಸಣ್ಣಾಕಿ ನಿನ್ನಂತಕ್ಕೆ ಒಬ್ಬಾಕಿ ಏನು ಹೇಳಿದಂತ, ಇಲ್ಲ ಯಪ್ಪ ನನಗೆ ಯವ್ವ ನನಗೆ ಗಂಡನ ಪುಣ್ಯನ ಅಂದ್ಲಂತಾಕಿ. ಅಲ್ಲ ಇವಳು ನಾವು ಇಷ್ಟೆಲ್ಲ ಸಣ್ಣಂದಿರ್ತದೆ ಜೋಪಾನ ಮಾಡಿಕೆ ಸಿಕ್ಕಿನೆಲ್ಲ ಇದನ್ನು ಮಾಡಿ ದೊಡ್ಡವನ್ನ ಮಾಡಿದಕ್ಕೂ ಸ್ವಾರ್ಥ ಆಗಲಿಲ್ಲ, ಗಂಡನ ಪುಣ್ಯ ಅಂತ ಹೇಳಿಕೆ ಇವ್ರು ಒಟ್ಟು 6 ಮಂದಿನ ದೊಡ್ಡ ದೊಡ್ಡ ನೌಕರಿ ಇದ್ದವ್ರು ಕೊಡನು, ಈಗಿನ ಸಣ್ಣಾಕಿನ ಕತ್ತಿರುದ್ರ ಕೊಡನು, ಊರಾಗ ಹೋಗಿ ಕತ್ತಿರುದ್ರದಾನು ಅಂಥೇಳಿ ಕತ್ತಿರುದ್ರಗೆ ಕೊಟ್ರಂತಕಿನ. ಇವ್ರು ಒಟ್ಟು ದೊಡ್ಡ ರಾಜನ ಮಕ್ಕಳಿಗೆ ಕೊಟ್ರಂತ ಇವ್ರು 6 ಮಂದಿನ ಕೊಟ್ರಂತ ಕೂಡಲೇ ಇವ್ರು ರಾಜನ ಮಕ್ಕಳ ಫುಲ್ ರಾಜರು ಇವ್ರು ಕುದುರೆ ಆನೆ ಅಂಬಾರಿ ಇಂಥವ್ರು ಇವ್ರು ಹಿಂಗೆಲ್ಲ ಇದ್ದರು. ಭೇಟಿ ಆಡಕ್ಕೆ ಹೊಂಟ್ರಂತ ಇವ್ರು ರಾಜರು. ಇವು ಕತ್ತಿರುದ್ರ ಏನು ಮಾಡಿದಂತ ಇವು ಭೇಟಿ ಆಡಕ್ಕೆ ಇವು ಹೋದಂತ. ಒಂದು ದೊಡ್ಡ ಅರಣ್ಯದಾಗ ಇವ ಕತ್ತಿರುದ್ರ ಒಂದು ಭೇಟಿ ಚಿರ್ಚಿ ಹೋಗ್ಕೊಂತ ಕೂತಿದ್ದಂತ. ಇವು ಚಿರ್ಚಿ ಭೇಟಿ ಆಡ್ಕೊಂಡು ಕೂತಿದ್ದಂತ. ಕುಡ್ರನತ್ಲೆ ಇವ್ರು ರಾಜರು ಆ ಗುಡ್ಡದಾಗ ಆ ಮುಳ್ಳ ತುಳಿದು ಈ ಕಲ್ಲು ತುಳಿದು ಎಲ್ಲ ತುಳಿದ ಎಲ್ಲ ಅಡ್ಡಾಡ್ ಕ್ಯಾಸ ಬಂದ್ರಂತ. ಈ ಕತ್ತಿರುದ್ರ ಚಿರ್ಚಿ ಹೋಗ್ಕೊಂಡು ಕೂತಿದ್ಲ. ಅಲೋ ಇವನು ಚಿರ್ಚಿ ಹೋಗಿ ಕೂತಾನಪ್ಪ ಕತ್ತಿರುದ್ರ ಅಂತೇಳಿ, ಕತ್ತಿರುದ್ರ ಈ ಚಿರ್ಚಿ ನಮ್ಗೆ ಕೊಡು, ಊರಾಗ ನಾವು ತೊಗೊಂಡು ಹೋಗ್ಬೇಕಿದ್ದನು, ಯಾಕಂದ್ರೆ ರಾಜರು ನಾವು ನಮಗೂ ಸ್ವಲ್ಪ ಬೆಳಿಬೇಕು, ರಾಜರು ಹಂಗೆ ಬಂದ್ರೆ ನೆನೆಸ್ಕೋಬಾರ್ದು, ಇದು ಕೊಡು ಇದಕ್ಕೆ ಎಷ್ಟು ಆಗ್ಲಂತ ಅನ್ನತ್ಲೆ ಅವ್ನು ಹೇಳಿದಂತ. ಇದಕ್ಕೆ ಭಾಳ ಕಿಮ್ಮತ್ತು ಆಕೈತೆ ಅನ್ನೋದು. ಎಷ್ಟು ಆಕೈತೆ ರೀ ಅನ್ನೋದು ಅನ್ನತ್ಲೆ. ಇಲ್ಲ ನಿಮ್ಮ 6 ಮಂದಿ ಕೊಳ್ಳಾಗಿನೂ 6 ಬಂಗಾರ ಚೈನ ಕೊಡಬೇಕು ಅಂದ್ರಂತೆ ಕತ್ತಿರೋದು. ಆತಂತೇಳಿ ಬಂಗಾರ ಚೈನ ಅಷ್ಟು 6 ಮಂದಿ ಕೊಟ್ರಂತ. ಕೊಡನತ್ಲೆ ನೀವು ಚೈನ ಎಲ್ಲ ತೊಗೊಂಡವನ, ನೀವು ಮತ್ತೆ ಕತ್ತಿ ಹತ್ಕೊಂಡವನ ಮನೆಗೆ ಬಂದಂತ. ಅವ್ರ ಉದಿಸ್ತು ಅವ್ರಿಗೆ ಚಿರ್ಚಿ ತಂದವ್ರು ರಾಜರ ಮಕ್ಕಳು ಅಂತೇಳಿ ಬಾರಿಸಿ ಊರಾಗ ಅವ್ರು ಬಂದ್ರ. ಮತ್ತು ಮರನೇ ದಿವಸ ಭೇಟಿ ಆಡಕ್ಕೆ ಮತ್ತು ಕತ್ತಿರೋದ್ರು ಹೋದಂತ ಹೋಗೋಣತ್ಲೆ. ಅವಾಗ ಇವ ಭೇಟಿ ಆಡೋದ್ನ್ಯಾಗ ಹುಲಿ ಬಂದುಬಿಟ್ಟೈತಿ. ಹುಲಿನ ಬಂದು ತೊಗೊಂಡು ಕ್ಯಾಸ ಹುಲಿನ ಹೋಗೋದು ಕ್ಯಾಸ ಕೂತಿದ್ದಂತೀವಿ. ಹುಲಿನ ಪಂಜರದೊಳಗೆ ಹಾಕಿ ಕ್ಯಾಸ ಅದನ್ನ ಹಿಡ್ಕೊಂಡು ಕೂತಿದ್ದಂತೀವಿ. ಬಲಿ ಹೋಗೋದು ಕ್ಯಾಸ ಅದನ್ನು ಗುಂಡು ಹಾಕಿದ್ಕೆಲ್ಲ ಬಲಿ ಹೋಗೋದು ಹಿಡ್ಕೊಂಡು ಕೂತಿದ್ದಂತ. ಹುಲಿನ ಹಿಡ್ಕೊಂಡು ಕೂತಿದ್ದಂತ. ಕತ್ತಿರುದ್ರ ಮತ್ತು ಇವು ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಮತ್ತು ಕತ್ತಿರುದ್ರ ಅಂತೇಕ ಬಂದು ಅಂತೀವಿ. ನೀವು ರಾಜನ ಮಕ್ಕಳು 6 ಮಂದಿ ಬಂದು ಕ್ಯಾಸಿ ಕತ್ತಿರುದ್ರ ಈ ಹುಲಿ ನಮ್ಗೆ ಕೊಡಬೇಕು ಅಂದ್ರಂತ. ನಿಮ್ಮ ಚಪ್ಪಿ ಒಳಗಿನ 3 ಬಳ್ಳ ಚರ್ಮ ಕೊಟ್ಟರು ಕೊಡ್ತಾನೆ ಅಂದಂತ ಕತ್ತಿರುದ್ರ. ಆತಂದಂತ ಒಟ್ಟರು ಚಪ್ಪ್ಯಾನ 3 ಬಳ್ಳ ಚರ್ಮ ತಕೊಂಡಂತ ತೊಗೊಂಡು ಅವನ ಟುಕು ಅಂತೇಳಿ ನೀವು ಕತ್ತಿ ಹತ್ಕೊಂಡು ಮತ್ತೆ ಕತ್ತಿರುದ್ರ ಮನೆಗೆ ಬಂದ. ಅವ್ರು ಬಾರಿಸ್ತು ಅವ್ರು ಮತ್ತೆ ಹುಲಿ ತೊಗೊಂಡು ಬಂದ್ರೆ ಮುಂದೆ ಒಂದು ಅಷ್ಟು ದಿವಸ ಬಿಟ್ಟು ನಾಟಕ ಕಲಿತ್ರ ಅವ್ರು ಊರೊಳಗೆ. ಅಟ್ರು ಹಳ್ಯಾಗಳು 6 ಮಂದಿ ರಾಜನ ಮಕ್ಕಳು ನಾಟಕ ಕಲಿತ್ರು. ಕತ್ತಿರುದ್ರ ನಾಟಕ ನೋಡಕ್ಕೆ ಹೋಗಿ ನಡಿ, ನಾವು ನಿಮ್ಮ ಅಕ್ಕಗಳು ಗಂಡುಗಳು ನಾಟಕ ಕಲಿತಾರು ಅಂತೇಳಿ ಹೋಗಿ ನಡೀರಿ ಅಂತೇಳಿ. ಇವ್ರಿಗೆ ಕತ್ತಿರುದ್ರ ಬಂಗಾರ ಚೈನ ಪೈನ್ ಎಲ್ಲ ಇದ್ದು ಹೆಂಚಿಗೊಂದು ಹಾಕಿ ಒಂದು ಹಾಕೊಂಡು ಫುಲ್ ಮೊಸರು ದೋತ್ರ ಪದ್ದಶ್ರೀ ನಾಟಕ ನೋಡಕ್ಕೆ ಹೋದಂತ. ನಾಟಕ ನೋಡಕ್ಕೆ ಹೋದ ಕೂಡಲೇ ನಾಟಕ ಒಂದು 2-3 ಪ್ರವೇಶ ಆದ ಕೂಡಲೇ ಹೈರ್ ಹಾಕ್ತಾರಲ್ಲ, ಹೈರ್ ಹಾಕಕ್ಕೆ ಎಲ್ಲರೂ ಅಂತ ಕತ್ತಿರುದ್ರನ್ನ ಹೇಳ್ತಿ ಒಂದು ಅವ್ರಿಗೆ ದೊಡ್ಡ ಶ್ರೀಮಂತಿಗೆ ಬಂದಿತ್ತು. ಬಂಗಾರ ಚೈನ ಅಥವಾ ಒಂದು 2 ಚೈನ ಮಾರಿ ರೊಕ್ಕ ಗಾಡಿ ಪಾಡಿ ಎಲ್ಲ ಮಾಡ್ಕೊಂಡಿದ್ರು. ಬಂದು ಕ್ಯಾಸ ಆಯರ್ ಇನ್ನೂ ಹಾಕಕ್ಕೆ ಬಂದು ಕತ್ತಿರುದ್ರ ಹಾಕಿ ಕ್ಯಾಸ ಕತ್ತಿರುದ್ರನ್ನ ಹೇಳಿ ಅಂತ ಮೈಕ್ನೊಳಗೆ ನಮ್ಮ ಅಕ್ಕನ ಗಂಡನಿಗೆ ನಾವು ಹೈರ್ ಮಾಡ್ತಾಯಿದ್ವಿ, ಅವರೇ ಬಂದು ಸ್ವೀಕಾರ ಮಾಡಬೇಕು ಅಂತ ಹೇಳಿರಂತ. ಅವರೆಲ್ಲರೂ ಬಂದ್ರಂತ. ಮೈಕ್ನೊಳಗೆ ಹೇಳಿರಂತಕಿ ಸಣ್ಣಾಕಿ, ನೋಡ್ರಿ ನಮ್ಮ ಅಪ್ಪ ನಮ್ಮವ್ವ ನನ್ನ ಕೇಳಿದ್ರು ಯಾರು ಪುಣ್ಯ ಅಂತ ಕೇಳಿದ್ರು, ನಾನು ಗಂಡನ ಪುಣ್ಯ ಅಂತ ಹೇಳಿದ್ನಿ. ನನ್ನ ಗಂಡನ ಪುಣ್ಯದಿಂದ ಒಳಗೆ ಚೈನ ಕಾರು ಗಾಡಿ ಏನೆಲ್ಲ ಆಗೈತೆ ನನಗೆ.
ಮತ್ತು ಈ ನಮ್ಮ ಅಕ್ಕನ ಗಂಡುಗಳು ನಾಟಕ ಕಲಿತಾರು, ಅವರ ಹುಲಿ ಮತ್ತು ತಿರುಚಿ ಹೆಂಗೆ ಒಕ್ಕೊಂಬಂದರು, ಯಾರ ಪುಣ್ಯದಿಂದ ಬಂತವ ತೊಗೊಂಬಂದಾರ ಅವ್ರು ಕೇಳು ಕತ್ತಿರಿದ್ರೆ ಕೊಟ್ಟಿದ್ದವ್ರಿಗೆ. ನಿಮ್ಮ 6 ಮಂದಿ ಎಳ್ಯಾಗಳು ಕೊಳ್ಳಾಗ ಚೈನ್ದವ್ರನ್ನ ನೋಡ್ಕೋರಿ ಅಂದಂತ. ಚೆನ್ನಾಗಿ ಚೈನ್ ಇಲ್ಲ, ಚರ್ಮ ಅದು ಇಲ್ಲ. ಅದಕ್ಕೆ ಗಂಡನ ಪುಣ್ಯ ಏನೋ ದ್ವಾಡದ ಹೆಣ್ಣು ಮಕ್ಕಳಿಗೆ ಅನ್ನುವಂಥದ್ದು ಇದು ಕತೆ ಬರ್ತೈತಿವ. ಇದನ್ನು ನಮ್ಮ ಕೋಟ್ರು ಮಾದೇವ ಅಜ್ಜಾರ ಹೇಳಿದ್ದ ಕತೆ. ಇದು ಹೆಂಗೈತಿವ ಕತೆ? ಅದಕ್ಕೆ ಇವ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಪುಣ್ಯನೂ ಇರ್ತೈತಿ, ಆದ್ರೆ ಕೊನೆ ತನಕ ಇರೋದು ಗಂಡನ ಪುಣ್ಯನ ಹೆಣ್ಣು ಮಕ್ಕಳಿಗೆ. ಹೌದಿಲ್ಲ? ಓಂ ನಮಃ ಶಿವಾಯ ನಮಃ.